ಧರ್ಮಸ್ಥಳ ಷಡ್ಯಂತ್ರವನ್ನ ಬಯಲಿಗೆ ಎಳೆಯುವ ಪ್ರಕರಣವನ್ನ ಎನ್ಐಎಗೆ ವಹಿಸುವಂತೆ ಸ್ವಾಮೀಜಿಗಳ ನಿಯೋಗ ಅಮಿತ್ ಶಾರನ್ನ ಭೇಟಿ ಮಾಡಿದೆ. ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ, ಮಂಗಳೂರಿನ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಗಳ ನಿಯೋಗ ಅಮಿತ್ ಶಾರನ್ನ ಭೇಟಿಯಾಗಿ ಎನ್ಐಎಗೆ ವಹಿಸುವಂತೆ ಮನವಿ ಸಲ್ಲಿಸಿದ್ರು. ಧರ್ಮಸ್ಥಳ ಪ್ರಕರಣದ ಕುರಿತು ಗೃಹ ಸಚಿವರ ಜೊತೆ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ರು. ಕ್ಷೇತ್ರದ ವಿರುದ್ಧ ನಡೀತಾ ಇರುವ ಅಪಪ್ರಚಾರದ ಕುರಿತು ಮಾಹಿತಿ ನೀಡಿದ್ರು. ಧರ್ಮಸ್ಥಳ ಪ್ರಕರಣದ ಎಲ್ಲಾ ಬೆಳವಣಿಗೆಗಳನ್ನ ನಾನೇ ಖುದ್ದಾಗಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ ಅಂತ ಅಮಿತ್ ಶಾ ಸ್ವಾಮೀಜಿಗಳ ನಿಯೋಗಕ್ಕೆ ಭರವಸೆ ಕೊಟ್ಟರು. ಗಣೇಶೋತ್ಸವದಲ್ಲಿ ಡಿಜೆಗೆ ಸರ್ಕಾರ ಅನುಮತಿ ಕೊಡದೇ ಇರೋದಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ದೇಶದಲ್ಲಿ 15% ಇರೋರಿಗೆ ಹೆದರುಕೊಂಡು ಹಿಂದೂಗಳು ಜೀವನ ಕಳಿತಿದ್ದೀರಾ? 66,000 ಸೈನಿಕರಿದ್ದ ಬ್ರಿಟಿಷರು 32 ಕೋಟಿ ಜನರನ್ನ ಆಳಿದ್ರು. ಇವತ್ತು 79% ಇರುವ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲದ ಕಾರಣ ಹೆದರಿಕೊಳ್ತಾ ಇದ್ದಾರೆ ಅಂತ ತರೀಕೆರೆ ಹಿಂದೂ ಮಹಾಸಭಾ ಗಣಪತಿ ಕಾರ್ಯಕ್ರಮದಲ್ಲಿ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಸೀದಿ ಇದ್ದ ಮಾತ್ರಕ್ಕೆ ಡಿಜೆ ಮೈಕ್ ಹಾಕಬಾರ್ದು, ಭಾಷಣ ಮಾಡಬಾರ್ದು, ನಾವೆಲ್ಲಿಗೆ ಹೋಗಬೇಕು? ಇದು ಈ ನೆಲದ ಧರ್ಮ. ಅರಬ್ ನೆಲದಲ್ಲಿ ಹುಟ್ಟಿ ಭಾರತಕ್ಕೆ ನೆಲೆ ಕಂಡುಕೊಂಡು ಬಂದಿರೋದು ನಾವಲ್ಲ. ಆದ್ರೂ ಭಾಷಣ ಮಾಡಬೇಡಿ, ಡಿಜೆ ಹಾಕಬೇಡಿ ಅಂತಾರೆ. 79% ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನುವ ಕಾರಣಕ್ಕೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯ ಜಾತಕವನ್ನ ಇಡಿ ಜಾಲಾಡಿದೆ. ಆನ್ಲೈನ್ ಬೆಟ್ಟಿಂಗ್ನಿಂದಲೇ 2,000 ಕೋಟಿ ಸಂಪಾದನೆ ಮಾಡಿರೋದು ಬಯಲಾಗಿದೆ. ಇಡಿ ತನಿಖೆಯಲ್ಲಿ ಪಪ್ಪಿ ಬೆಟ್ಟಿಂಗ್ ಮಾಫಿಯಾ ಬಂಡವಾಳ ಬಯಲಾಗಿದೆ. ಕಡಿಮೆ ಅವಧಿಯಲ್ಲೇ ಸಾವಿರಾರು ಕೋಟಿ ಸಂಪಾದಿಸಿದ ಶಾಸಕ ಪಪ್ಪಿ ಹಣ ವರ್ಗಾವಣೆಗೆ ಹವಾಲಾ ಮತ್ತು ಗೇಟ್ವೇ ಸೇವೆ ಬಳಕೆ ಮಾಡಿರುವುದು ತಿಳಿದು ಬಂದಿದೆ. ಈವರೆಗೂ ತನಿಖೆ ನಡೆಸಿರುವ ಇಡಿ ಒಟ್ಟು 55 ಕೋಟಿ ರೂಪಾಯಿಯನ್ನ ಜಪ್ತಿ ಮಾಡಿದೆ. ಒಟ್ಟಾರೆ 2,000 ಕೋಟಿ ಅವ್ಯವಹಾರದ ಬಗ್ಗೆ ದಾಖಲೆ ಸಂಗ್ರಹ ಮಾಡಿದ್ದು, ಇ ಕಾಮರ್ಸ್ನಿಂದ ಬಂದ ಹಣವನ್ನ ನೈಜ ಆದಾಯ ಅಂತ ತೋರಿಸೋದಕ್ಕೆ ವೀರೇಂದ್ರ ಪಪ್ಪಿ ಪ್ಲಾನ್ ನಡೆಸಿದ್ದ ಎನ್ನಲಾಗಿದೆ. ಇಂದು ಇಡಿ ಕಸ್ಟಡಿ ಮುಕ್ತಾಯ ಹಿನ್ನೆಲೆಯಲ್ಲಿ ವೀರೇಂದ್ರ ಪಪ್ಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಯಾದಗಿರಿ ಜಿಲ್ಲೆಯಾದ್ಯಂತ ನಿರಂತರ ಮಳೆಯಾಗ್ತಾ ಇದೆ. ಇದರ ಪರಿಣಾಮ ಹವಾಮಾನ ವೈಪರೀತ್ಯದಿಂದ ಕಂದಮ್ಮಗಳಿಗೆ ಅನಾರೋಗ್ಯ ಕಾಡ್ತಿದೆ. ಶೀತ, ಕೆಮ್ಮು, ನೆಗಡಿ, ಜ್ವರ, ಉಸಿರಾಟ ಸೇರಿದಂತೆ ಹಲವು ಸಮಸ್ಯೆಗಳಿಂದ ಮಕ್ಕಳು ನರಳಾಡ್ತಿದ್ದಾರೆ. ವೈರಲ್ ಫೀವರ್ನಿಂದ ನರಳ್ತಾ ಇರುವ ಮಕ್ಕಳನ್ನ ಹೊತ್ತು ಪೋಷಕರು ಆಸ್ಪತ್ರೆಗೆ ಆಗಮಿಸ್ತಾ ಇದ್ದಾರೆ. ಇದರಿಂದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಫುಲ್ ರಶ್ ಆಗಿದೆ. 3 OPD ಕೌಂಟರ್ಗಳಿದ್ರೂ ಆಸ್ಪತ್ರೆ ತುಂಬಿ ತುಳುಕ್ತಾ ಇದೆ. ನಿತ್ಯ 150ಕ್ಕೂ ಅಧಿಕ ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಒಂದು ವಾರಕ್ಕೆ ಸುಮಾರು 1,200ರಿಂದ 1,500ರವರೆಗೆ ಮಕ್ಕಳು ದಾಖಲಾಗ್ತಿದ್ದಾರೆ. ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಮಕ್ಕಳ ದಾಖಲಾತಿ ದುಪ್ಪಟ್ಟು ಏರಿಕೆಯಾಗಿದೆ. ಗ್ರಾಮೀಣ ಭಾಗದಿಂದ ಪೋಷಕರು ಮಕ್ಕಳನ್ನ ಕರ್ಕೊಂಡು ಬರ್ತಿದ್ದಾರೆ. ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಗೆ ಬರುವ ಮಕ್ಕಳಿಗೂ ಬೆಡ್ ಸಿಗ್ತಾ ಇಲ್ಲ ಅನ್ನುವ ಆರೋಪ ಕೇಳಿಬಂದಿದೆ. ಮಕ್ಕಳಿಗೆ ಅತಿಯಾದ ವೈರಲ್ ಫೀವರ್ ಬಗ್ಗೆ ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.